ಯಲ್ಲಾಪುರ ಘಟಕ, ರಂಗಸಮೂಹ ಮಂಚಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಚಾರಗೋಷ್ಠಿ ಹಾಗೂ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಅಭಿನಂದನೆಗೆ ಪಾತ್ರರಾಗ್ತಾ ಇರುವಂತಹ ನಮ್ಮೂರ ಪೌರ ಸುಚೇತ್ ಬಾಳ್ಕಲ್ ಅವರಿಗೆ ನನ್ನ ಕಡೆಯಿಂದ ಮೊದಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಸಹನಾ ಬಾಳ್ಕಲ್ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಕಲಿಕೆಯಿಂದ ಈ ಎತ್ತರಕ್ಕೆ ಏರಿದವರು. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಕೂಡ ಅಭಿನಂದಿಸ್ತೀನಿ. ಆರ್ ಎಂ ಭಟ್ರು ಕಚೇರಿಯಲ್ಲಿ ಕೂತು ನಾವೆಲ್ಲ ಇಲ್ಲಿ ಪರಿಸರ ಹೋರಾಟಕ್ಕೆ ಬಂದಾಗ ಒಂದು ಸಿಗ್ನೇಚರ್ ಹಾಕಿ ಮುಂದೆ ಹೋಗೋದು ರೂಢಿ ಇತ್ತು. ಬಹುಶಃ ಆತ್ಮೀಯತೆ, ಅವರ ಕುಟುಂಬದ ಒಡನಾಟ ಇದೆಲ್ಲ ನಾವಿಲ್ಲಿ ಸೇರೋದಕ್ಕೆ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಿರಿಯರಾದಂಥ ಪ್ರಮೋದ್ ಹೆಗಡೆಯವರು ಆತ್ಮೀಯ ಒಡನಾಡಿಗಳು. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅನೇಕ ಹಿರಿಯರು, ಗೆಳೆಯರು, ಆತ್ಮೀಯರು ವೇದಿಕೆಯಲ್ಲಿದ್ದಾರೆ. ನನಗಿರೋ ಭಯ ಅಂದರೆ 2 ಅಧಿಕಾರಿಗಳಿದ್ದಾರೆ. ಒಬ್ಬರು ಹೊಸದಾಗಿ IFS, ಇನ್ನೊಬ್ಬರು ಅನುಭವಿ ಹಿಮವತಿ ಭಟ್ ಅವರು. ನಾನು ಮಾತಾಡಬೇಕಿರೋದು ವಿಷಯ ಪೂರ್ತಿ ಏನಾಗಿದೆ, ಸಂಘರ್ಷ, ವನ್ಯಜೀವಿ ಸಂಘರ್ಷ. ಅವ್ರ ತಲೆಯಲ್ಲಿ ಯಾವ್ಯಾವ ಕಲಂ ಓಡಾಡ್ತಾ ಇದೆಯೋ ಗೊತ್ತಿಲ್ಲ ನನಗೆ ಈ ಕೃಷಿಕರು ಮತ್ತು ವನ್ಯಜೀವಿ ಸವಾಲುಗಳ ಕುರಿತು ಪ್ರತಿನಿತ್ಯ ಒಂದು ಚರ್ಚೆ ನಡೀತಾ ಇದೆ. ಆ ಚರ್ಚೆ ಸಾಕಷ್ಟು ಹಂತಕ್ಕೆ ಹೋಗಿ ಇವತ್ತು ಮಾಧವ್ ಗಾಡ್ಗೀಳವರು ಒಂದು ಮಾತನ್ನು ಹೇಳ್ತಾರೆ. ಕೇರಳದಲ್ಲಿ ಈ ಜನಸಹಭಾಗಿತ್ವದಲ್ಲಿ ಇದನ್ನೆಲ್ಲ ವನ್ಯಜೀವಿ ಸಂರಕ್ಷಣೆಯ ಕೆಲಸಗಳು ಆಗಬೇಕು. ಅವರು ಮುಂದುವರೆದು 72ರ ವನ್ಯಜೀವಿ ಕಾನೂನು ರದ್ದುಪಡಿಸಬೇಕು ಮತ್ತು ಅರಣ್ಯ ಇಲಾಖೆಯನ್ನು ಬಂದ್ ಮಾಡಬೇಕು ಹೇಳುವ ಮಟ್ಟಕ್ಕೆ ಆ ಮಾತು ಕೂಡ ಬಂದು ಹೋಗಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ವನ್ಯಜೀವಿಗಳಿಂದ ಎಷ್ಟು ಹಾನಿಯಾಗ್ತಾ ಇದೆ ಅಂತ ಒಂದು ವರದಿ ಇದೆ. 35,000 ಕೋಟಿ ಹಾನಿಯಾಗ್ತದೆ ಅಂತ ಅವರು ಬೇರೆಯವರೊಬ್ಬರು ಉಲ್ಲೇಖ ಮಾಡ್ತಾರೆ. ನಾವು ಈ ಕಾಡು ಜೀವಿಯೊಂದು ಕೃಷಿ ಭೂಮಿಗೆ ಬಂದಾಗ ಆದ ಹಾನಿಯ ಲೆಕ್ಕ ಮಾಡಿ ಇನ್ನು ಹೇಳ್ತೀವಿ. ಕಾಡೊಳಗೆ ಎಷ್ಟು ನಾವು ಹಾನಿ ಮಾಡಿದ್ದೀವಿ ಅನ್ನೋದು ಕೂಡ ಅದು ಇನ್ನೊಂದು ಮುಖ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತೀವಿ 79% 80% ಅರಣ್ಯಗಳಲ್ಲಿ ನಾವಿದ್ದೀವಿ. ಇಂಥ ಅರಣ್ಯ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 2011 ನಂತರ ಜನಗಣತಿ ಆಗಿಲ್ಲ. 14-15 ಲಕ್ಷ ಇತ್ತು. ಈಗ ಹೆಚ್ಚು ಕಡಿಮೆ 16 ಲಕ್ಷ ಜನಸಂಖ್ಯೆ ಇರ್ಬೋದು. ದನಕರು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ನಾವು ಕಾಡಿಗೆ ಹೋಗ್ತಿದ್ವಿ, ಈಗ ದನಕರು ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಜನಸಂಖ್ಯೆ, ದನಕರು ಸಂಖ್ಯೆ ಒಂದೇ ಸಮವಾಗಿದ್ದ ಕಾಲವೂ ಒಂದು ಕಡೆ ಇತ್ತು. ಅರಣ್ಯದ ಮಧ್ಯೆ ಬದುಕಿದೆ. ಈ ವನ್ಯಜೀವಿ ಸಂಘರ್ಷ, ಇದರ ಇತಿಹಾಸ ಇದನ್ನೆಲ್ಲ ನೋಡಿದ್ರೆ ನಾವೆಲ್ಲ ಇವತ್ತು ಒಂದು ಮಾತು ಹೇಳ್ತೀವಿ, ಪ್ರಾಣಿಗಳಿಗೆ ಕಾಡಲ್ಲಿ ಆಹಾರದ ಕೊರತೆಯಾಗಿದೆ. ಆಹಾರ ಹುಡ್ಕೊಂಡು ನಮ್ಮ ಭೂಮಿಗೆ ಬರ್ತವೆ. ನಾನು ಕೂಡ ಇದನ್ನು ಹೌದು ಇದು ಅಂತ ಹೇಳ್ತಿದ್ದೆ. ನನಗೊಂದು ಹುಚ್ಚು, ಹಳೆಯ ದಾಖಲೆಗಳನ್ನು ನೋಡೋಣ ಅಂತ, ಏನು ನಡೀತಿತ್ತು ಅಂತ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. ನಮ್ಮ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ತುಂಬ ಪ್ರಭಾವಿಯಾಗಿ ನಡೆದಿದೆ. ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಇದ್ದ ಪ್ರಮುಖ ಕಾರಣಗಳಲ್ಲಿ ಬ್ರಿಟಿಷರ ಅರಣ್ಯ ಧೋರಣೆಯೂ ಮುಖ್ಯ ಆಗಿತ್ತು. ಯೋಚನೆ ಮಾಡಿ, ಕಾಡಿಗೆ ಹೋಗಿ ಸೊಪ್ಪು ತರೋದಕ್ಕೆ ಪರ್ಮಿಷನ್ ಇಲ್ಲ, ಕಾಡಿಂದ ತೆರಕ್ಕೆ ತರಲಿಕ್ಕೆ ಪರ್ಮಿಷನ್ ಇಲ್ಲ, ಕಾಡಿಂದ ಕಟ್ಟಿಗೆ ತರಲಿಕ್ಕೆ ಪರ್ಮಿಷನ್ ಇಲ್ಲ, ಕಾಡಿಗೆ ಬೇಟೆಗೆ ಹೋದರೆ ಬೆಂಕಿ ಹಾಕ್ತೀರಿ, ಪ್ರಾಣಿಗಳನ್ನು ಕೊಲ್ಲಬಾರ್ದು. ಇದೆಲ್ಲ ಕಾನೂನುಗಳು ಈಗ ಮೊನ್ನೆ ಬಂದಿದ್ದಲ್ಲ, 1918-14 ಹೊತ್ತಿಗೆ ಇದ್ದದ್ದು. ಅದಕ್ಕೂ ಪೂರ್ವದಲ್ಲಿ 1870ರ ಕಾಲದಲ್ಲೇ ಇಂಥ ಕಠಿಣವಾದ ಕಾನೂನುಗಳು ಬಂದಾಗ ನಮ್ಮ ಸಿದ್ದಾಪುರದಲ್ಲಿ, ಸಿರ್ಸಿಯಲ್ಲಿ ವನದುಃಖ ನಿವಾರಣಾ ಸಮಿತಿಗಳು ಹುಟ್ಕೊಳ್ತವೆ. ವನದುಃಖ ನಿವಾರಣಾ ಸಮಿತಿ ಅಂದರೆ ಕೃಷಿಯನ್ನು ಉಳಿಸೋದಕ್ಕಾಗಿ ನಾವೇನು ಮಾಡಬೇಕು ಅಂತ ಒಂದು ವರದಿ ಹೇಳುತ್ತೆ. 1927ರ ವರದಿ, 7 ಲಕ್ಷ ರೂಪಾಯಿ ಕೃಷಿ ಬೆಳೆ ಹಾನಿಯಾಗ್ತಾ ಇದೆ ವನ್ಯಜೀವಿಗಳಿಂದ ಅಂತ. ಯಾಕೆ ಹೀಗಾಗ್ತಾ ಇದೆ? ನಾವು ಕಾಡಲ್ಲಿ ಕೃಷಿ ಮಾಡಿದ್ದೀವಿ, ಕಾಡೊಳಗೆ ಬದುಕಿದೆ, ಕಾಡಿನ ನೀರು ಬೇಕು. ನಮ್ಮಲ್ಲಿ ಯಾವುದು ನೀರಾವರಿ ಯೋಜನೆ ಅಂತಿಲ್ಲ, ಕಾಡಿನ ನೀರನ್ನೇ ಬಳಸ್ಕೊಂಡು ನಾವು ಕೃಷಿಯನ್ನು ಬಳಸ್ತೀವಿ. ನದಿ ದಂಡೆಗೆ ಹೋಗಿದ್ದೀವಿ ನಾವು.
ನಮ್ಮ ತೋಟಗಳು ಕಣಿವೆಯಲ್ಲಿದ್ದಾವೆ, ಗದ್ದೆಗಳಿಗೆ ನೀರು ಬೇಕು. ಹೀಗಾಗಿ ನೀರನ್ನು, ಅರಣ್ಯದ ನೀರನ್ನೇ ನಾವು ಬಳಸಿ ಬೇಸಾಯ ಬದುಕನ್ನು ಅವಲಂಬಿಸಿದ್ವಿ. ಪ್ರಾಣಿಗಳ ಸರಹದ್ದಿನಲ್ಲೇ ನಮ್ಮ ಆವಾಸವೂ ಇದೆ, ದಾರಿನೂ ಇದೆ, ಈಗ ವಿದ್ಯುತ್ತು ಬಂದಿದೆ, ಅನೇಕ ರೀತಿಯ ಯೋಜನೆಗಳು ಕೂಡ ಬಂದು ಇವತ್ತು ಒಂದು ಉಚ್ಛ್ರಾಯ ಘಟ್ಟವನ್ನು ತಲುಪಿದ್ದೀವಿ. ಒಂದು ತಮಾಷೆ ಪ್ರಸಂಗ ಇದೆ. ಅದು 94ನೇ ಇಸ್ವಿ ಅಂತ ಕಾಣುತ್ತೆ. ಸಿರಸಿಯಲ್ಲಿ ಒಂದು ನೆಡುತೋಪು ಮಾಡಿದರು. ನೆಡುತೋಪು ಅಂದರೆ ಗೊತ್ತು, ಅಕೇಶಿಯಾ ನೆಟ್ಟಿದ್ರು. ಅಕೇಶಿಯಾ ನೆಟ್ಟ ಆ ಜಾಗದಲ್ಲಿ ಸಸಿಗಳೆಲ್ಲ ಕತ್ತರಿಸಿ ಬೀಳ್ತಿದ್ವು, ಎಳೆ ಸಸಿಗಳೆಲ್ಲ ಕತ್ತರಿಸಿ ಬೀಳ್ತಿದ್ರು. ಯಾರೋ ಒಬ್ಬ ಪತ್ರಕರ್ತ ಲೇಖನ ಮಾಡಿ ಪ್ರಜಾವಾಣಿ ಪತ್ರಿಕೆಗೆ ಕಳಿಸಿದ. ಪ್ರಜಾವಾಣಿಯವರು ವಾಪಸ್ಸು ನನಗೆ ಬರೆದರು, ಇದೇನೋ ಕೀಟಬಾಧೆ ಅಂತಾರೆ, ಅಕೇಶಿಯಕ್ಕೆ ಕೀಟಬಾಧೆ ಇದೆಯಾ, ಹೇಗೆ ನಿಮಗೇನಾದ್ರು ಗೊತ್ತಾ ಅಂತ ಅದು ಹಾಕೋ ಮೊದಲು ಕೇಳಿದರು. ನಾನು ಯಾವುದು ವಿಚಾರಿಸಿ ಹೇಳ್ತೀನಿ ಅಂತ ಆ ಸ್ಪಾಟಿಗೆ ಹೋದೆ. ನನ್ನ ಮಾಹಿತಿ ಮೂಲ ಅಂದರೆ ನಾನು ಸಾಮಾನ್ಯವಾಗಿ ಈ DFOಗಳನ್ನು, ಇವರನ್ನು, ಹಿರಿಯ ಅಧಿಕಾರಿಗಳನ್ನು ಮಾತಾಡಿಸೋ ಬದಲು ಅಲ್ಲಿರೋ ವಾಚರನ್ನು, ಸುತ್ತಮುತ್ತ ಯಾರ್ಯಾರು ಇರ್ತಾರೆ ಅವರನ್ನೆಲ್ಲ ಹೋಗಿ ಮಾತಾಡಿಸಿ ಬಂದೆ. ಹೋಗಿ ನೋಡಿದ್ರೆ ಹೌದು, ಯಾವುದು ಗಿಡಗಳಿದೆ ಎಲ್ಲ ಕತ್ತರಿಸಿ ಬಿದ್ದು ಹೋಗಿದ್ದಾವೆ. ಏನೋ ಇದು ಕತೆ ಅಂತ ಕೇಳಿದೆ. ಎಂತ ಇಲ್ಲ ಸರ, ಮೊಲ ತಿಂತಾ ಇದ್ದಾವೆ ಅಂತ. ಆ ಕಾಡು ಮೊಲ ಏನು ಮಾಡಿದೆ, ಐಡಿಯಾ ಮಾಡಿ ನಾವೆಲ್ಲ ಅಕೇಶಿಯಾ ನೆಡಬಾರ್ದು, ನಾವು ಹೇಳಿದ್ದು ಕೇಳಲಿಲ್ಲ, ಆ ಮೊಲಕ್ಕೇನೋ ಎಚ್ಚರ ಆಯಿತು ಅಂತ ಕಾಣುತ್ತೆ, ಅಕೇಶಿಯಾ ನಾಶ ಮಾಡಬೇಕು ಅಂತ ಎಲ್ಲ ಕಟ್ ಮಾಡಿ ಸಾವಿರಾರು ಗಿಡ ಕಟ್ ಮಾಡಿಬಿಟ್ಟಿತ್ತು. ಎಂತ ಮಾಡಿದೆವು ಇದಕ್ಕೆ ಕೇಳಿದೆ. ಮತ್ತೆಂತ ಮಾಡೋದು ಸರ್, ಬಲೆ ಹಾಕಿದೆ, ಕೆಲವು ಮೊಲ ಹೊಡೆದೆ ತೆಗೆದೆ ಅಂದ. ನಮ್ಮ ಕೃಷಿ ಬೆಳೆಗೆ ಪ್ರಾಣಿಗಳು ಬಂದಾಗ ನಾವೆಲ್ಲರೂ ಹೊಡೆದ್ರೆ ಕಷ್ಟ ಆಗುತ್ತೆ. ಅವನು ಏನು ಮಾಡ್ದ ಅಂದರೆ ಪ್ಲ್ಯಾಂಟೇಷನ್ ಸೋತ್ಬಿಟ್ರೆ ಅಧಿಕಾರಿಗಳು ಬೈದು ಬಿಡ್ತಾರೆ. ಅದ್ರ ಗೆಲ್ಲಿಸ್ಬೇಕಿತ್ತು, ಅವನು ಮೊಲದ ಬೇಟೆ ಆಡಿದ್ದ. ಸರಿ, ಸ್ಥಿತಿ ತಿಳಿಯಿತು ನನಗೆ, ಯಾಕೆ ಹೀಗಾಗಿತ್ತು ಅಂತ ಗೊತ್ತಾಯಿತು. ಮಾರ್ಚ್ ತಿಂಗಳು ಹೊತ್ತಿಗೆ ದುಡ್ಡು ಬಂದಿತ್ತು ಪಾಪ. ಅಕೇಶಿಯಾ ಬೀಜ ಹಾಕಿದ್ರು, ಎಳೆ ಸಸಿ ತಗೊಂಡೋಗಿ ಪ್ಲ್ಯಾಂಟೇಷನ್ ಹಾಕ್ಬಿಟ್ಟಿದ್ರು. ಎಳೆ ಸಸಿ ಇಷ್ಟ ಮೊಲಗಳಿಗೆ. ನೀವು ಗಮನಿಸಿ, ವನ್ಯಜೀವಿ ಹಾವಳಿ ಬಗ್ಗೆ ಯಾರಾದರೂ ಹಿಂಗೆ ಮಾತಾಡ್ತೀವಲ್ಲ, ನಾವು ತೋಟ ನೋಡ್ಕೊಂಡು ಮಾತಾಡ್ತೀವಿ. ತೋಟ ನೋಡ್ಕೊಂಡು ಮಾತಾಡಲೇಬಾರ್ದು, ಅರಣ್ಯ ನರ್ಸರಿಗೆ ಹೋಗಬೇಕು. ಅರಣ್ಯ ನರ್ಸರಿಗಳಲ್ಲಿ ಪಾಪ ಅವರು ಈ ಜಾತ್ರೆಯಲ್ಲಿ ಟೆಂಟ್ ಕಟ್ತಾರಲ್ಲ, ಹಾಗೆ ಟೆಂಟ್ ಕಟ್ಟಿ ಬಲೆ ಹಾಕಿಡ್ತಾರೆ. ಮಂಗಗಳು ಬಂದು ಕುಡಿ ತಿಂತವೆ, ಜಿಂಕೆಗಳು ಬಂದು ಇನ್ನೇನೋ ಮಾಡ್ತವೆ, ಮತ್ತು ಯಾವುದೋ ಪ್ರಾಣಿ ಬಂದು ಇನ್ನೇನೋ ಮಾಡುತ್ತೆ. ಬೇರೆ ಬೇರೆ ರೀತಿ ತಂತ್ರಗಳು ಇಂದ ಇವತ್ತು ನರ್ಸರಿಯಲ್ಲಿ ಸಸಿ ಬಳಸೋದೇ ಅವ್ರಿಗೆ ಕಷ್ಟ ಆಗಿದೆ. ಅದು ವನ್ಯಜೀವಿ ಹಾವಳಿ ಕೃಷಿ ಭೂಮಿಯಲ್ಲಷ್ಟ ಅಲ್ಲ, ಅರಣ್ಯೀಕರಣದಲ್ಲೂ ಕೂಡ ಅಷ್ಟೇ ಪರಿಣಾಮಕಾರಿಯಾದಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಪ್ರೆಸ್ ನೋಟ್ ಇದೆ. ಮೌಂಟ್ ಫರ್ಡ್ ಅಂತ ಮುಂಬೈ ಕಾಯ್ದೆ ಕೌನ್ಸಿಲ್ನಲ್ಲಿ ಸದಸ್ಯರಾಗಿದ್ದರು ಅವರು. 1919ರಲ್ಲಿ ಅವರು ನಮ್ಮ MD ಕರ್ಕಿ ಅಂತ ಕುಮಟಾದವರು ಒಂದು ಪ್ರಶ್ನೆ ಕೇಳ್ತಾರೆ, ಕಾಯ್ದೆ ಕೌನ್ಸಿಲ್ ಮೆಂಬರ್ ಅವರು. ಉತ್ತರ ಕನ್ನಡದಲ್ಲಿ ವನ್ಯಜೀವಿಗಳ ಹಾವಳಿ ತುಂಬ ಆಗ್ತಾ ಇದೆ, ಕಾಡು ಹಂದಿಗಳ ಹಾವಳಿ ಇದೆ, ಆನೆಗಳ ಹಾವಳಿ ಇದೆ, ಇದೆಲ್ಲ ಹೇಳ್ತಾರೆ. ನೀವು ಆನೆಗಳ ಹಾವಳಿಯನ್ನು ಖುದ್ದಾಗಿ ನೋಡಬೇಕು, ಎಷ್ಟು ಕಷ್ಟ ಆಗಿದೆ ಕಬ್ಬು ಬೆಳೆಯೋದು, ಇದೆಲ್ಲ ತೋಟಕ್ಕೆಲ್ಲ ಅವು ನುಗ್ತವೆ, ಇದನ್ನೆಲ್ಲ ಹೇಳ್ತಾರೆ. ನಮ್ಮ ಕೃಷಿ ಭೂಮಿಗೆ ಬಂದರೆ ಆನೆ ಹೊಡೆಯೋಕ್ಕೆ ಕೂಡದ ನೀವು ಸಾಗವಾನಿ ಅಗೆಗಳನ್ನು ನಾಶ ಮಾಡಿದ ಆನೆಗಳನ್ನೆಲ್ಲ ಬೇಟೆಯಾಡಿದಾರಲ್ಲ ಅಂತ ಹೇಳ್ತಾರೆ. ಆಗ ಸಾಗವಾನಿ ಸಸಿಗಳನ್ನು ಆನೆ ನಾಶ ಮಾಡಿಬಿಟ್ರೆ ಆನೆಯನ್ನು ಹೊಡೆದ್ಬಿಡ್ತಿದ್ರು ಬ್ರಿಟಿಷರು ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಕೇಳ್ತಾರೆ, ಹಂದಿಗಳ ಕಾಟ ತುಂಬ ಆಗಿದೆ ಅಂತ. ಆಗ ಮೌಂಟ್ ಫೋರ್ಡ್ ಅಂತ ಕಾಯ್ದೆ ಕೌನ್ಸಿಲ್ನ ವ್ಯಕ್ತಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ನೀವು ಗಡಿಚಿನ ಪ್ರಶ್ನೆಯನ್ನೇ ಎತ್ತಿದ್ದೀರಿ, ಇದಕ್ಕೆ ತಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಹಿಂದೆಲ್ಲ ಈ ಕಾಡು ಪ್ರಾಣಿಗಳು ಹಂದಿಗಳನ್ನೆಲ್ಲ ಏನು ಮಾಡ್ತಿದ್ವು, ಹುಲಿಗಳು ಹಿಡಿದು ತಿಂತಾಯಿದ್ವು. ನಾವು ಗೇಮ್ ಸೆಂಚುರಿ ಅಂತ ಮಾಡಿಬಿಟ್ಟಿದ್ವಿ. ಬ್ರಿಟಿಷರಿಗೆ ಹುಲಿ ಹೊಡೆಯೋದು ಇದೆಲ್ಲ ಒಂಥರ ಗೇಮ್ ಸೆಂಚುರಿ ಆಗಿತ್ತು. ಆ ಗೇಮ್ ಸೆಂಚುರಿಯಲ್ಲಿ ಏನಾಗ್ತಿತ್ತು ಅಂತಂದರೆ, ಹುಲಿಗಳನ್ನ ಹೊಡೆದ್ರೆ ಬಹುಮಾನ ಕೊಡ್ತಿದ್ರು. ಏನೋ ದೊಡ್ಡ ಹುಲಿ ಹೊಡೆದ್ರೆ 24 ರೂಪಾಯಿ, ಅರ್ಧ ಏನು ಬೆಳೆದ ಹುಲಿ ಆದರೆ ಅಂದರೆ ಮಧ್ಯಮ ಇದಾದರೆ 12 ರೂಪಾಯಿ, ಸಣ್ಣ ಮರಿ ಹುಳಿ ಆದರೆ 6 ರೂಪಾಯಿಯನ್ನು ಕೊಡ್ತಿದ್ರು. ಹೆಚ್ಚು ಕಡಿಮೆ ಅಲ್ಲಿ ಕುಂಡುಪೆಯಲ್ಲಿ ಒಂದೇ ದಿವಸ ಒಬ್ಬ ಬೇಟೆಗಾರ 5 ಮರಿ ಒಂದು ಹೆಣ್ಣು ಹುಲಿಯನ್ನು ಒಂದೇ ದಿವಸ ಬೇಟೆಯಾಡಿದ್ದ. ಅಷ್ಟು ದೊಡ್ಡ ಬೇಟೆಯಾಗಿತ್ತು. ಯಲ್ಲಾಪುರದಲ್ಲೂ ಕೂಡ ಆ ಥರದ್ದು ಬೇಟೆಯಾಗಿದೆ. 5 ಹುಲಿಗೆ ಗುಂಡು ಹೊಡೆದಾಗ 1-2 ಹುಲಿ ಏನು ಗಾಯದಲ್ಲಿ ಹೋಯಿತು ಅನ್ನೋದು ಮತ್ತು ಈ ಥರದ ವಿವರಗಳೆಲ್ಲ ಲಭ್ಯ ಇದೆ. ಮತ್ತು ಆ ಕಾಲದಲ್ಲಿ ಬೇಟೆಯಾಡಿದ ಹುಲಿಯ ಉದ್ದ ಎಷ್ಟಿತ್ತು, 9 ಫೂಟ್ 9 ಇಂಚಿತ್ತೋ, 10 ಫೂಟು 9 ಇಂಚಿತ್ತೋ, ಆ ವಿವರಗಳೆಲ್ಲ ಇದೆ.
ಎಷ್ಟು ಹುಲಿ ಬೇಟೆಯಾಡ್ತಿದ್ರು ಅಂದರೆ 1857ರಿಂದ 77ರ 20 ವರ್ಷದ ಅವಧಿಯಲ್ಲಿ 510 ಹುಲಿಗಳನ್ನು ಬೇಟೆಯಾಡಿದರು. ಅಂದರೆ ಒಂದು ಹುಲಿ ಬದುಕಬೇಕು ಅಂದರೆ ಕಾಡಲ್ಲಿ 250ರಿಂದ 275 ಜಿಂಕೆಗಳಿರಬೇಕು. ವರ್ಷಕ್ಕೆ 50ರಿಂದ 55 ಜಿಂಕೆಗಳು ಒಂದು ಹುಲಿಯ ಆಹಾರ. ಆ ಕಾಲದಲ್ಲಿ ಜಿಂಕೆಗಳು ಎಷ್ಟಿದ್ವು, ಹುಲಿ ಎಷ್ಟಿದ್ವು ಅಂತೆಲ್ಲ ನೋಡ್ತಾ ಹೋದರೆ ಆಶ್ಚರ್ಯ ಕಾಣುತ್ತೆ ನಮಗೆ, ಹೆಂಗೆ ಹುಲಿ ಬೇಟೆಯಾಡಿದ್ರು ಇದೆಲ್ಲ ಕಾಣುತ್ತೆ. ಆ ಕಾರಣಕ್ಕೆ ಏನಾಯಿತು ಅಂದರೆ ಇಂಬ್ಯಾಲೆನ್ಸ್ ಆಗಿ ಹಂದಿಗಳ ಸಂಖ್ಯೆ ಹೆಚ್ಚಾಯಿತು, ಇದಾಯಿತು. ಮುಂದೇನು ಮಾಡಿದ್ರಿ ಪರಿಹಾರ ಅಂತ ಆದಾಗ ಇಲ್ಲಿ ಕಿರುವತ್ತಿ ಹತ್ರ ಮುಂದೆ ಬೇಲಿ ಕಟ್ಟೋದು ಹೇಗೆ ಅಂತ ಕಲಿಸ್ತಾ ಇದ್ದೀವಿ. ಬಿದಿರನ್ನು ಪುಕ್ಕಟೆಯಾಗಿ ಕೊಡ್ತಾ ಇದ್ದೀವಿ, ಆಗೇನು ಕಾಡು ಕಳೆಯೋದು, ಅದನ್ನು ಪುಕ್ಕಟೆಯಾಗಿ ಕೊಡ್ತಾ ಇದ್ದೀವಿ. ಕಂಟಗಳನ್ನು ಕಟ್ಟೋದು, ಮಣ್ಣಿನ ಕಂಟಗಳನ್ನು ಹಾಕಿ ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಸಿರ್ಸಿ ಸುತ್ತಮುತ್ತ ಕಬ್ಬಿನ ಗೆದ್ದೆಗೆ ಮಣ್ಣಿನ ಗೋಡೆ ಕಟ್ಟಿದ್ದ ಹೇಗೆ ಅಂತ ಅದ್ರ ಬಗ್ಗೆ ಮಾದರಿಗಳನ್ನು ಹೇಳ್ತಾರೆ. ಬಲೆಯ ನಮೂನೆಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲ ಸಾಕಷ್ಟಿದೆ. ಒಂದು 10 ಪುಟದ ಪ್ರೆಸ್ ನೋಟನ್ನು 1919ರಲ್ಲೇ ಮೌಂಟ್ ಫೋರ್ಡ್ ಹೊರಡಿಸಿದ್ರು, ಮುಂಬೈ ಕಾಯ್ದೆ ಈ ನಮ್ಮ ವನ್ಯಜೀವಿಗಳ ಹಾವಳಿ ಕುರಿತು. ಉತ್ತರ ಕನ್ನಡದಲ್ಲಿ ನಾವೇನು ನೋಡ್ತೀವಲ್ಲ, ಬ್ರಿಟಿಷರು ತಂದ ಆ ಅರಣ್ಯ ಕಾನೂನು ಮೊದಲು ಏನಿತ್ತಲ್ಲ ಅದ್ರ ಕುರಿತು ತೀವ್ರವಾದ ಇಂತಹ ಪ್ರಶ್ನೆಗಳನ್ನು ಎತ್ತಾ ಇರುವಂಥ ಮಾಸೂರ್ ಅಂತ ಏನು ಕುಮಟಾದವರು, ಈ ಥರದ ಅನೇಕ ಘಟಾನುಘಟಿಗಳು ಏನು ಪ್ರಶ್ನೆ ಕೇಳ್ತೀವಿ, ಅದರಿಂದ ಕಾನೂನುಗಳು ಬದಲಾಗಲಿಕ್ಕೆ ಶುರುವಾಯಿತು. ಅರಣ್ಯ ಕಾನೂನುಗಳು ಬದಲಾಗಲಿಕ್ಕೆ ಶುರುವಾಯಿತು. ಕಾಡಿನ ಮಧ್ಯೆ ಕೃಷಿ ಮಾಡಬೇಕು ಅಂತಾದರೆ ಇಂತಹ ಸವಾಲುಗಳನ್ನು ಎದುರಿಸಿ ಕೊನೆಗೆ ಒಬ್ಬ ಕಲೆಕ್ಟರ್ ಹೇಳ್ತಾರೆ, ಎಲ್ಲಿಯವರೆಗೆ ಕೃಷಿ ಭೂಮಿ ಮತ್ತು ಕಾಡು ಅಕ್ಕಪಕ್ಕ ಇರ್ತದೆಯೋ ಅಲ್ಲಿವರೆಗೆ ಈ ಚರ್ಚೆ ಹಾಗೇ ಇರ್ತದೆ ಅಂತ. ಹಾಗಾಗಿ ಆ ಚರ್ಚೆಯನ್ನು ನಾವು ಇವತ್ತು ಕೂಡ ಮುಂದುವರಿಸಿದ್ದೀವಿ. ಒಂದು ಹುಲಿ ನಾಶ ಆಯಿತು, ಚಿರತೆಗಳ ಹಾವಳಿನೂ ಇತ್ತು. ಆನೆಗಳು ಏನು ಮುಂಡಗೋಡದಿಂದ, ಬರ್ಚಿಯಿಂದ, ಭರತನಹಳ್ಳಿಯಿಂದ, ಸೋಂದಾ ಕಡೆ ಒಂದು ಆನೆಗಳ ತಂಡ ಇತ್ತು. ಅದು ಹೆಚ್ಚು ಕಡಿಮೆ 1960ನೇ ಇಸ್ವಿ ಹೊತ್ತಿಗೆ ಅದಿಷ್ಟು ಸಂಪೂರ್ಣ ನಾಶ ಆಗಿದೆ. ಆನೆಗಳ ತಂಡ ಎಷ್ಟಿತ್ತು, ಸೋಂದಾದ ಆ ಟೀಮು ಸಂಪೂರ್ಣ ನಾಶ ಆಗಿದೆ. ಏನು 1863-65ನೇ ಇಸ್ವಿ ಮೈಸೂರು ಸೀಮೆಯಿಂದ ಬಂದು ಹೋಗುವ ಇದು ಅಲ್ಲಿಗೆ ಮುಕ್ತಾಯ ಆಗಿದೆ. ಅಲ್ಲಿವರೆಗೆ ಮೈಸೂರಿಂದ ಈ ಕಡೆ ಆನೆಗಳು ಬರುತ್ತಾ ಇರುವಂಥ ಇದನ್ನು ನೋಡ್ತೀವಿ. ಎಲ್ಲೋದ್ರೂ ಆನೆ ಹೊಂಡ ಅಂತ ಕೇಳ್ತೀವಿ, ಬೇರೆ ಬೇರೆ ಹೆಸರೆಲ್ಲ ಕೇಳ್ತೀವಿ. ಅದೆಲ್ಲ ಪ್ರಾಣಿಗಳಿದ್ದ ಇದು ಹುಲಿಯಪ್ಪನ ಕಲ್ಲು ಅಂತ ಹೇಳ್ತೀವಲ್ಲ, ಅದು ಹುಲಿ ಇದ್ದ ಸಂಕೇತ. ಅಂದರೆ ಆ ಜಾಗದಲ್ಲಿ ಹುಲಿ ಇತ್ತು ಅಂತ. ಎಷ್ಟೋ ಸರಿ ಈಗ ಸಿರ್ಸಿಯಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ, ಸಿರ್ಸಿಯಲ್ಲಿ ವೈಕುಂಠರಾವ್ ಎಸ್ ನಿಲ್ಕುಂದ್ ಅಂತ ಒಬ್ಬ ನಗರಸಭಾ ಸದಸ್ಯರಿದ್ದರು. ಅವರು 1929 ಏಪ್ರಿಲ್ ತಿಂಗಳ ಹೊತ್ತಿಗೆ ಅವರೇನು ಬೆಳಗ್ಗೆ ತಮಗೆ ತಗೊಂಡು, ಆಗಲ್ಲ ಲ್ಯಾಟ್ರಿನ್ ಇರಲಿಲ್ಲ, ತಮಗೆ ತಗೊಂಡು ಹೋದವ್ರು ಸೀದಾ ನಗರಸಭಾ ಸದಸ್ಯರೇ ಹುಲಿ ಬಾಯಿ ಬಿದ್ದುಬಿಟ್ರು. ಅಂದರೆ ಸಿರ್ಸಿಯ ರಾಯರಪೇಟೆಗೆ ಹುಲಿ ಬರ್ತಿತ್ತು ಅಂತಂದರೆ ಯೋಚನೆ ಮಾಡಿ ಅವತ್ತಿನ ಕಾಲ ಹೇಗಿತ್ತು ಅಂತ. ಪಕ್ಕದಲ್ಲೇ ಹುಲಿಯಪ್ಪನ ಗುಡ್ಡ ಇದೆ, ಇವತ್ತು ಕಾಲೇಜ್ ಇದೆ. ಅಲ್ಲಿ ಈ ನಿಸರ್ಗ ಇತಿಹಾಸವೇ ಇಲ್ಲ, ಯಾಕೆಂದರೆ ಅದು ಕಲಿಸೋದೇ ಬೇರೆ ಆಗಿದೆ. ನಮ್ಮ ಜಿಲ್ಲೆಯ ವಿಚಿತ್ರ ನೋಡಬೇಕು, ಎಲ್ಲ ಕಡೆ ಹುಲಿ ಇತ್ತು, ಜಿಂಕೆಗಳು ಎಲ್ಲೆಲ್ಲಿದ್ವು. ಹುಲಿ ಮತ್ತು ಜಿಂಕೆಗಳ ಆಹಾರ ಸರಪಣಿಯನ್ನು ನಮಗೆ ಗೊತ್ತೇ ಇದೆ. ಆನೆಗಳು ಹೇಗಿದ್ವು, ಬರ್ಚಿಯಿಂದ ಯಾವ ತಂಡ ಇತ್ತು, ಈ ಕಡೆಯಿಂದ ಯಾವ ವಿರ್ನೋಲಿಯಿಂದ ಹೇಗಿತ್ತು, ಆ ತಂಡಗಳ ಬಗ್ಗೆ ನಮಗೆ ಮಾಹಿತಿ ಇದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ವನ್ಯಜೀವಿ ಗಣತಿಯನ್ನು ಮಾಡ್ತೀವಿ. ಆನೆಗಳು ಎಷ್ಟಿದ್ದಾವೆ, ಭಾರತದಲ್ಲಿರೋ ಒಟ್ಟು ಆನೆಗಳಲ್ಲಿ 25-28% ಕರ್ನಾಟಕದಲ್ಲಿದ್ದಾವೆ. ಅದರಲ್ಲಿ ಉತ್ತರ ಕನ್ನಡದಲ್ಲಿ ಎಷ್ಟಿದ್ದಾವೆ, ಒಂದು 45, 30, 35, 40 ಇರ್ಬೋದು ಅಂತ ಯೋಚನೆ ಮಾಡಿದ್ರೆ, ಆ ಆನೆಗಳಿಗೆ ಆಹಾರ ಏನು? ಆನೆಗಳಿಗೆ ಹುಲ್ಲು ಬೇಕು, ಬಿದಿರು ಬೇಕು, ಇದು ಬೇಕು, ನಮ್ಮ ಅಡಿಕೆ ಗಿಡನೇ ಬೇಕು ಅಂತಿಲ್ಲ, ಅವಕ್ಕೆ ಕಾಡಲ್ಲಿ ಆಹಾರ ಬೇಕು. ಒಂದು ಪ್ರೌಢ ಆನೆಗೆ ದಿನಕ್ಕೆ ಎಷ್ಟು ಆಹಾರ ಬೇಕು? 75 kg ಬೇಕೋ, 80 kg ಬೇಕೋ, ಕ್ವಿಂಟಲ್ ಬೇಕೋ, ಬೇಕಾಗುತ್ತೆ. ಒಂದು ಹುಲಿಗೆ ಜಿಂಕೆ ಬೇಕು ಅಂತಾಯಿತು, ಆನೆ ಬೇಕು ಅಂತಾಯಿತು, ಕಾಟಿಗಳಿಗೆ ಮೇವು ಬೇಕು, ಹುಲ್ಲು ಬೇಕು ಅಂತಾಯಿತು. ತಮಾಷೆ ಅಂತಂದರೆ ಅರಣ್ಯ ಯೋಜನೆಗಳೆಲ್ಲ ಬಂದವಲ್ಲ, ಅವೆಲ್ಲ ಪ್ಲಾಂಟೇಷನ್ ಯೋಜನೆಗಳಾಗ್ಬಿಟ್ಟು. ನಾವು 72ರ ಕಾಲದಿಂದ ವನ್ಯಜೀವಿ ಕಾನೂನನ್ನು ಬಿಗಿ ಮಾಡ್ತಾ ಬಂದು, ನೀವು ಹಂದಿ ಹೊಡೆದು ನಿಮಗೆ ಒಳಗಾಗ್ತೀವಿ, ಹುಲಿ ಹೊಡೆದ್ರೆ ಒಳಗಾಗ್ತೀವಿ, ಮೊದಲೆಲ್ಲ ಬಹುಮಾನ ಕೊಡ್ತಿದ್ರು, ಈಗ ಕಾಡ ಏನು ಒಳಗಡೆ ಇಡ್ತಾರೆ ಅಂಥ ಸ್ಥಿತಿಗೆ ಬಂತು. ಆದರೆ ಏನಾಗಿದೆ, ಅಲ್ಲಿ ಆವಾಸ ಸ್ಥಾನದಲ್ಲಿ ಏನಾಯಿತು ಅಂತಂದರೆ ನೆಡುತೋಪುಗಳು ಜಾಸ್ತಿ ಆದವು. ಸಾಗವಾನಿ ನೆಡುತೋಪನ್ನು 1805ರಲ್ಲೇ ಮಾಡಿದರು ಅಂತ ದಾಖಲೆಗಳು ಹೇಳ್ತವೆ. ಆದರೆ ಏನೇ ಇರಲಿ, ಕರ್ನಲ್ ಪ್ಯಾಟರ್ನ್ ಮಾಡಿದ 1860ರ ಕಾಲದ ಹೊನ್ನಾವರದ ನೆಡುತೋಪು ಹಳೆಯ ನೆಡುತೋಪು ಅಂತ ಸಾಕ್ಷಿ ಇದೆ. ಕಾಳಿ ಕಣಿವೆ ಉದ್ದಕ್ಕೂ ನೆಡುತೋಪನ್ನು ಮಾಡಿದ್ವಿ. ವಜ್ರಹಳ್ಳಿಯಲ್ಲಿ ನೈಸರ್ಗಿಕ ಕಾಡನ್ನು ಕಡಿದು
ತೇಗವನ್ನು ನಾಟಿ ಮಾಡಬೇಕು ಅಂತ ಹೋದಾಗ ಕೆಳಗಡೆ ಕಟ್ಟಿಗೆ ಸಾಗಿಸ್ಲಿಕ್ಕೆ ಆಗಲಿಲ್ಲ. ಪಾಪ ಕೆರೋಸಿನ್ ಹಾಕಿ ಬೆಂಕಿ ಹಾಕಿ ಆಮೇಲೆ ಸಾಗವಾನಿಯನ್ನು ನಾಟಿ ಮಾಡಿದ್ವಿ. ಮೊನೋಕಲ್ಚರ್ನ ದೊಡ್ಡ ಪ್ರಹಾರ ನಡೀತು ಜಿಲ್ಲೆಯಲ್ಲಿ. ಅಕೇಶಿಯಾ ಅನ್ನೋ ಸಸ್ಯ ಬಂದಾಗ 72ರವರೆಗೂ ಅರಣ್ಯ ಇಲಾಖೆ ಏನು ಸಸಿ ನೆಡ್ತಾ ಇತ್ತಲ್ಲ, ಧೂಪನೋ ಮತ್ತೊಂದೋ ಯಾವುದೋ ಸಾಫ್ಟ್ವುಡ್ಡು ಇದು ನೆಡ್ತಾ ಇದು ಸಕ್ಸಸ್ ಇರಲೇ ಇಲ್ಲ. ಬೆಂಕಿ ಬಂದು ಎಲ್ಲ ಸುಟ್ಟೋಗ್ತಿತ್ತು. ಹುಲ್ಲು ಬೆಳೆಯದ ಒಂದು ಸಸ್ಯವನ್ನು ತಂದು ಅರಣ್ಯೀಕರಣ ಗೆದ್ದಿತು, ಅದು ಅಕೇಶಿಯಾ. ನಮ್ಮ ಕಾಡಲ್ಲಿ ಒಂದು 30-32 ಜಾತಿಯ ಹುಲ್ಲುಗಳು ಇರ್ತವೆ. ಅವೆಲ್ಲ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಿತ್ತು, ಮೇವಿಗಾಗಿ ಬೇರೆ ಬೇರೆ. ಆಗ ಏನಾಯಿತು, ಸಹಜವಾಗಿ ಪ್ರಾಣಿಗಳ ಈ ಆವಾಸದಲ್ಲಿ ನಾವೇನು ಆಗಲೇ ಒಂದಿಷ್ಟು ಪ್ರದೇಶ ಅರಣ್ಯ ನಾಶ ಮಾಡಿದ್ವಿ, ಡಿಸ್ಟರ್ಬ್ ಮಾಡಿದ್ವಿ. ಆ ಕಾಲದ ಅರಣ್ಯೀಕರಣ ಅಂತಂದರೆ ಸಹಜವಾಗಿ ಹೆಕ್ಟೇರಿಗೆ 2,000-2,500 ಸಸಿ ನೆಡೋದು. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಮೊನೋಕಲ್ಚರ್ ಬೆಳೀತಾ ಅದು. ಒಂದು ಕಡೆ ತೇಗ ಆಯಿತು, ಈ ಕಡೆ ಅಕೇಶಿಯಾ ಆಯಿತು. ಕರಾವಳಿಯಲ್ಲಿ ಏನು ಕರಾವಳಿ ದಂಡೆಗೆ ಮರಳ ಬೇರೆ ಇದರಲ್ಲಿ ಕ್ಯಾಸರಿನಾ ತಂದಿದ್ವಿ, ಅದನ್ನು ಗುಡ್ಡದ ಮೇಲೂ ತಗೊಂಡು ಬಂದ್ವಿ. ಹೀಗೆ ಬೇರೆ ಬೇರೆ ಸಸಿಗಳನ್ನು ಇಡೀ ವಿಶ್ವದ ಉಷ್ಣವಲಯದ ಮುಕ್ಕಾಲು ಭಾಗಕ್ಕೂ ಒಂದು 5 ಜಾತಿಯ ಸಸಿಗಳಿಂದ ನಾವು ಅರಣ್ಯೀಕರಣ ಮಾಡಿಬಿಟ್ಟಿವಿ ವಿಶ್ವದಲ್ಲಿ. ಹಾಗೆ ನಮ್ಮ ಉತ್ತರ ಕನ್ನಡದಲ್ಲೂ ಕೂಡ ಆಗೋಯ್ತು. ಈಗ ವನ್ಯಜೀವಿಯ ಆವಾಸದಲ್ಲಿ ನಾವೇನು ಬದುಕಿದ್ವಲ್ಲ, ನಿಮಗೆ ನೆನಪಿರಬೇಕು, ರಸ್ತೆಗಳು ಸುಧಾರಣೆಗಳು ಸೇತುವೆಗಳು ಆಗಿದ್ದಲ್ಲ ಯಾವಾಗ ನಮಗೆ 1856ರಲ್ಲಿ ದೇವಿಮನೆ ಘಟ್ಟದಲ್ಲಿ ರಸ್ತೆ ಆಯಿತು. 1874 ಹೊತ್ತಿಗೆ ಹೆಚ್ಚು ಕಡಿಮೆ ಘಟ್ಟ ಮತ್ತು ಕರಾವಳಿ ಮಧ್ಯೆ ರಸ್ತೆ ಆಯಿತು. ಚಕ್ಕಡಿ ಗಾಡಿಗಳು ಅದೇ ಹೊತ್ತಿಗೆ ಓಡಾಟ ಸಂಚಾರ ಶುರುವಾಯಿತು. ಈ ವಾಹನಗಳು ಇವೆಲ್ಲ ಬರೋದಕ್ಕೆ ಶುರು ಆದಮೇಲೆ ನಮ್ಮದು ಜನವಸತಿ ಆಯಿತು, ಆರೋಗ್ಯ ಬಂತು, ಕೃಷಿ ವಿಸ್ತರಣೆ ಆಯಿತು. ನಾನೊಂದು ಹಳೆಯ ದಾಖಲೆ, ಕಾನಿನಲ್ಲಿ ಅಡಿಕೆ ಬೆಳಿಬೇಕು ಅಂತ, ಕಾನ್ ಫಾರೆಸ್ಟಲ್ಲಿ ಅಡಿಕೆ ಇವತ್ತು ನಮ್ಮಲ್ಲೆಲ್ಲ ನಾವು ಕಣಿವೆಯಲ್ಲೆಲ್ಲ ಅಡಿಕೆ ಬೆಳೆದ ಅದ್ರ ಕುರಿತಂಥ ಹಳೆಯ ದಾಖಲೆ ನೋಡ್ತಾ ಇದ್ದೆ. ಮೊದಲು ಬಯಲುಸೀಮೆಯಲ್ಲಿ ಅಡಿಕೆ ಇತ್ತು, ಬಯಲುಸೀಮೆಯಲ್ಲಿ ಬನವಾಸಿ ಆ ಭಾಗದಲ್ಲಿ ಅಡಿಕೆ ಇತ್ತು, ನಾವು ಕಾಡೊಳಗೆ ತಂದ್ವಿ. ಹೀಗೆ ಕಾಳುಮೆಣಸನ್ನು ಬೆಳೆದ್ವಿ. ಹೀಗೆ ಕಾಡಿನೊಳಗಡೆ ಕೃಷಿ ಮಾಡ್ತಾ ಇರುವ ಬದುಕಿನಲ್ಲಿ ವನ್ಯಜೀವಿ ಸಂಘರ್ಷ ಸಹಜವಾಗಿ ಕಾಲದಿಂದಲೂ ಇತ್ತು. ಈ ಸಮಸ್ಯೆಗೆ ಪರಿಹಾರ ಏನು ಹಾಗಾದರೆ? ಏನೇನು ಪರಿಹಾರ? ಜಾಣತನ ಸಾಕಷ್ಟು ಮೆರೆದಿದ್ದಾರೆ. ನಾನು ಒಂದು 7 ವರ್ಷಗಳ ಕಾಲ ಕರ್ನಾಟಕದ ಕೃಷಿ ನೋಡೋದಕ್ಕೆ ಅಂತ ವರ್ಷದಲ್ಲಿ 2 ಸಾರಿ ಇಡೀ ಕರ್ನಾಟಕ ಸುತ್ತಾಡ್ತಾ ಇದ್ದೆ. ನಿಮ್ಮೂರಿನ ಒಂದು ಹಳ್ಳಿಗೆ ಯಾವುದೋ ಸಾಧಕ ಕೃಷಿಕರನ್ನು ನೋಡಬೇಕು ಅಂತ ಹೋದಾಗ ಅವ್ರು ಹೀಗೆಲ್ಲ ಓಡಾಡಿದ್ದಾರೆ ಅಂತ ಕೇಳಿದ ಅವರು ಕೇಳಿದ ಮೊದಲ ಪ್ರಶ್ನೆ, ಅವರೆಲ್ಲ ಮಂಗಂಗೆ ಏನು ಮಾಡ್ತಾರೆ ಅಂತ. ಯಾಕೆಂದರೆ ಎಲ್ಲ ಕಡೆ ಎಲ್ಲರ ತಲೆಯಲ್ಲಿ ಕೃಷಿ ಭೂಮಿಯಲ್ಲಿ ಕೂತ ಎಲ್ಲರ ತಲೆಯಲ್ಲಿ ಅಡಿಕೆಕಾಯಿ ಹ್ಯಾಂಗೆ ತಿಂತದೆ, ಬಾಳೆಕಾಯಿ ಹ್ಯಾಂಗೆ ತಿಂತದೆ, ತೆಂಗನ್ನು ಹ್ಯಾಂಗೆ ಕೆಡಕ್ತದೆ, ಕಣ್ಣೆದುರುಗಡೆ ಚಿತ್ರ ಇದೆ, ಅಳಿಲು ಏನು ಮಾಡ್ತಾ ಇದೆ, ಎಲ್ಲ ಚಿತ್ರ ಇದೆ. ಎಲ್ಲ ಚಿತ್ರಗಳು ಎದುರುಗಡೆ ಬರ್ತವೆ. ಕಾಡಿನ ಮೇಲೆ ಸೇಡು ಹುಟ್ಟುವ ಹಾಗೆ ವನ್ಯಜೀವಿ ಸಂಘರ್ಷಗಳು ಬೆಳೆದ ಹೊತ್ತಿನಲ್ಲಿ ಕೃಷಿಕರ ಎದುರುಗಡೆ ಪ್ರಶ್ನೆ ಇದೆ, ನಾವು ಉಳಿಬೇಕಾ ಅವು ಉಳಿಬೇಕಾ ಅಂತ. ಈ ಚರ್ಚೆಗಳನ್ನು ಬಿಡಿಸೋದು ಅಷ್ಟು ಸುಲಭವೂ ಇಲ್ಲ, ಸರಳವೂ ಇಲ್ಲ. ಯಾಕೆಂದರೆ ಮಂಗನ ಓಡಿಸಬೇಕಾದಂಥ ಮನೆಯಲ್ಲಿರೋ ಯಜಮಾನಿಗೆ ಆಗಲೇ 80 ವರ್ಷ ಆಗಿಬಿಟ್ಟಿದೆ, 60-75 ವರ್ಷ ಆಗಿಬಿಟ್ಟಿದೆ, ಹೋಗ್ಲಿಕ್ಕಾಗೋದಿಲ್ಲ. ಆದರೆ ಮಂಗಗಳು ಇವನು ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ದಾಗಲೇ ಹೋಗಿ ಕಿತಾಪತಿ ಮಾಡ್ತವೆ. ಆದರೆ ಏನು ಮಾಡಬೇಕು? ನಮಗೆ ಕಾಡಿನ ಮೇಲೆ ಪ್ರಾಣಿಯ ಬಗ್ಗೆ ಪ್ರೀತಿ ಇದೆ, ಇದ್ದಕ್ಕಿದ್ದಾಗೆ ನಮ್ಮ ಬೆಳೆನೇ ಕೈಗೆ ಬರೋದಿಲ್ಲ ಅಂದರೆ ಏನಾಗ್ತದೆ? ಇವಾಗ ಯಾವತ್ತೂ ನಾನು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿದ್ದಾಗ ನಾನು ಒಂದು ಮಾತನ್ನು ಹೇಳ್ತೀನಿ. ಯಾಕೆಂದರೆ ಹಾನಿಯ ಖಚಿತವಾದಂಥ ಅಂದಾಜು ಮಾಡಿ 1 ಎಕರೆ ಅಡಿಕೆ ತೋಟಕ್ಕೆ ವನ್ಯಜೀವಿಗಳಿಂದ ನಿಖರವಾಗಿ ಎಷ್ಟು ಹಾನಿ ಆಗ್ತಾ ಇದೆ, ನಮಗೆ ಪರಿಹಾರ ಕೊಡದೇ ಇದ್ರೂ ಪರವಾಗಿಲ್ಲ, ನಿಖರ ಹಾನಿಯ ಬೆಲೆಯನ್ನು ನೀವು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ತಮಾಷೆಗಳು ಇದೆ, ವಿಧಾನಸೌಧದಲ್ಲಿ ಇಲಿ ಬರುತ್ತೆ ಗೊತ್ತಾ? ವಿಧಾನಸೌಧಕ್ಕೆ, ಬೆಂಗಳೂರು ವಿಧಾನಸೌಧಕ್ಕೆ ಇಲ್ಲಿ ಬಂದು ಸರ್ಕಾರಿ ಫೈಲು ಅಂದರೆ ಇಷ್ಟ. ನಾವು ಹೆಂಗೆ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಲ್ಲ, ವೆಸ್ಟರ್ನ್ ಘಾಟಿಗೆ ಎಂಡೇಂಜರ್, ಹಾಗೆ ವಿಧಾನಸೌಧಕ್ಕೆ ಎಂಡೇಂಜರ್ಡ್ ಅಲ್ಲಿ ಮಾತ್ರ ಇರುವಂಥ ಇಲಿಗಳಿದ್ದಾವೆ. ಅವ್ರ ನಿಯಂತ್ರಣಕ್ಕೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ. ಯಾಕೆಂದರೆ ಸರ್ಕಾರಿ ಫೈಲ್ಗಳನ್ನೇ ತಿಂದ್ಬಿಡ್ತಾವೆ. ಹಾಗೆ ನಮ್ಮಲ್ಲಿ ಈ ಪ್ರದೇಶಗಳಲ್ಲಿ ಎಷ್ಟೋ ಕಡೆ ಹೀಗಿದು ಇದೆ. ನಿಜವಾದ ಹಾನಿ ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕು. 1 ಎಕರೆ ಅಡಿಕೆ ತೋಟಕ್ಕೆ ಏನಿಲ್ಲ ಅಂತಂದರು, ಎಳೆ ಮಿಳ್ಳೆಯಿಂದ ಶುರುವಾಗಿ, ಬಾಳೆಯಿಂದ ಶುರುವಾಗಿ, ತೆಂಗಿನಿಂದ ಶುರುವಾಗಿ ಏನಿಲ್ಲ ಅಂತಂದರೂ ಇವತ್ತಿನ ಮಾರುಕಟ್ಟೆ ಮೌಲ್ಯದಲ್ಲಿ ಜಾಸ್ತಿ ಆಗ್ಬೋದು. ಕಳೆದ ವರ್ಷದ ನಮ್ಮ ಅಂದಾಜು ಸುಮಾರು 60,000-75,000 ರೂಪಾಯಿ ನಷ್ಟ ಆಗ್ತಾ ಇದೆ. ಹಾಗಾದರೆ ನಾವು ಪಕ್ಕದ ಕಾಡಿಗೆ ಹೋಗಿ ಸೊಪ್ಪು ತರೋದ್ರಿಂದ, ಕಟ್ಟಿಗೆ ತರೋದ್ರಿಂದ, ಮಣ್ಣು ತರೋದ್ರಿಂದ ಆಗುವ ನಷ್ಟಗಳೆಷ್ಟು ಅದು ಬೇರೆ ಇದೆ. ನಾವು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಇಬ್ಬರದ್ದು ಕ್ಲಾರಿಟಿ ಆಗಿಬಿಡಲಿ ಅಂತ. ನಾವು ವನ್ಯಜೀವಿ ಕಾನೂನನ್ನು ಇಟ್ಕೊಂಡು ಕಷ್ಟ ಹೇಗಿದೆ ಅಂತಂದರೆ, ಅನೇಕ ಹಿರಿಯರ ಮನೆಯಲ್ಲಿ ಕೋವಿ ಇತ್ತು.
ಉತ್ತರ ಕನ್ನಡದ ಒಂದು ವಿಶೇಷ ನೋಡಿ, ಬೇಟೆಯಾಡದ ಬ್ರಾಹ್ಮಣರು ಕಾಡೊಳಗೆ ಕೃಷಿ ಮಾಡಿ ಗೆಲ್ತಾರೆ. ಅವ್ರು ಬೇಟೆಯಾಡೋದಿಲ್ಲ, ಕಾಲಿಗೆ ಕೋಯಿಯರಿ ತೋರಿಸ್ಕೊಂಡು ಮಂಗನನ್ನು ಓಡಿಸ್ತಾ ಇದ್ರು. ಆದರೆ 75 ವರ್ಷ ಅವನಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡಲಿಕ್ಕೆ ಕೊಡೋದಿಲ್ಲ ಸರ್ಕಾರ. ಸೊ SP ಆಫೀಸಲ್ಲಿ ಅಷ್ಟು ಸರೆಂಡರಾಗಿ ಉತ್ತರ ಕನ್ನಡದ ಎಲ್ಲ ಬಂದೂಕುಗಳ ಪ್ರದರ್ಶನ ಇದೆ ಅಲ್ಲಿ. ಪಾಪ ಯಾರಾದರೂ ಯಾರಿಗಂತಂದರೆ ಸಿರ್ಸಿ ಕೇಸ್ ನೆನಪಾಗ್ತದೆ, ಸಿರ್ಸಿಯಲ್ಲಿ ನಡೆದ ಘಟನೆ ನೆನಪಾಗ್ತದೆ. ಮುಂದೇನು ಕೃಷಿಯ ಕತೆ, ಮುಂದೇನು? ಇಂತಹ ಚರ್ಚೆಗಳು. ಉತ್ತರ ಇದೆಯಾ ಇದಕ್ಕೆ ಅಂತ ಕೇಳಿದ್ರೆ ತಕ್ಷಣಕ್ಕೆ ಉತ್ತರ ಎಲ್ಲೂ ಇಲ್ಲ. ಆದರೆ ಅನೇಕರು ಬೇರೆ ಬೇರೆ ದಾರಿಗಳನ್ನು ಹೇಳಿದ್ದಾರೆ. ಮಂಗಗಳನ್ನು ಓಡಿಸೋಕ್ಕೆ ಹುಲಿಯ ಮೂರ್ತಿಗಳನ್ನು ಇಡೋಣ, ಒಂದು ಏನು ಸ್ಪಂಜಿಂದೋ ಇದ್ರದ್ದು ಹುಲಿ ಮಾಡಿ ಹೀಗೆಲ್ಲ ಕುಣಿಸಿದವ್ರು ಇದ್ದಾರೆ. ನಮ್ಮ ಕಡೆ ಎಷ್ಟೋ ತೋಟಗಳಲ್ಲಿ ಹುಲಿ ಕೂಗುವಾಗೆ ಇರ್ತದೆ. ಒಂದು 2 ದಿವಸ ಕಂಟ್ರೋಲು, 3ನೇ ದಿವಸ ಅಲ್ಲಿ ನಾಯಿ ಕೂಗು ಕೇಳೋದಿಲ್ಲ, ಹುಲಿ ಕೂಗು ಕೇಳೋದಿಲ್ಲ, ಪಕ್ಕದಲ್ಲೇ ಅವು ಆಟ ಆಡ್ತವೆ. ಆನೆಗಳು ಜಾಣ್ಮೆಯನ್ನು ಮೆರೆದಿದ್ದಾವೆ. ಅವು ನಮ್ಮ ಹಾಗೆ ಬುದ್ಧಿವಂತ ಆಗ್ತಾ ಇದ್ದಾವೆ. ಈಗ ಅವು ಆವಾಸವನ್ನು ಕಾಡಿನಲ್ಲಿ ಪ್ಲಾಂಟೇಷನಲ್ಲಿ ಕಂಡುಕೊಂಡ್ರೆ ಆಹಾರವನ್ನು ಕೃಷಿ ಭೂಮಿಯಲ್ಲಿ ಕಂಡ್ಕೊಬಿಟ್ಟಿದ್ದಾವೆ. ಏನು ಮಾಡೋಣ ಹಾಗಾದರೆ? ಒಬ್ಬ ಪ್ರವಾಸೋದ್ಯಮ ಜೋರಾಗ್ತಾ ಇದ್ದಾಗ, ಗೆಳೆಯ ನರ್ಸಿವ್ ಇದ್ದಾಗ ಎದುರುಗಡೆ ಕಾಣ್ತೀವಿ. ಏನಂತಂದರೆ, ಒಂದು ತೋಟಕ್ಕೆ ತುಂಬ ಕಾಡೆಮ್ಮೆಗಳು ಬರ್ತಿದ್ವಂತೆ. ಅವನು ನಷ್ಟಕ್ಕೆ ಪರಿಹಾರ ಕೊಡಿ ಅಂತ ಇಲಾಖೆ ಕರ್ತಿದ್ದ. ಪಾಪ ಅವರು ಪರಿಹಾರ ಕೊಟ್ಟಿದ್ದು ಅಷ್ಟು ಸಾಲ್ತಾ ಇರಲಿಲ್ಲ. ಕೊನೆಗೆ ಅವನು ಒಂದು ಹೋಮ್ ಸ್ಟೇ ಮಾಡ್ದ. ಬನ್ನಿ ನಮ್ಮಲ್ಲಿ ಹೊಡೆದ್ರೆ ರಾತ್ರಿ ಕಾಡೆಮ್ಮೆ ತೋರಿಸ್ತೀನಿ ಅಂದ. ಅಡಿಕೆ ತೋಟಕ್ಕಿಂತ ಜಾಸ್ತಿ ಆದಾಯ ಟೂರಿಸಮನ್ನು ಬಂತು. ಆದರೆ ಎಲ್ಲರಿಗೂ ಟೂರಿಸಮ್ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಜಿಲ್ಲೆಯಲ್ಲಿ ಇವತ್ತು ಏನಾಗಿದೆ ಅಂದರೆ, ಒಂದು ಪರಿಸರ ಸ್ನೇಹಿಯಾಗಿ ನಿರ್ವಹಣೆ ಮಾಡುವ ಅನೇಕ ದಾರಿಗಳಿದ್ದು. ಮೂರೂರು ಗದ್ದೆ ಬೈಲಲ್ಲಿ ಹೋಗುವಾಗ ಕಬ್ಬಿನ ಗದ್ದೆ ಇತ್ತು. ಆ ಕಬ್ಬಿಗೆ ಅರಳು ಬಡ್ದಿದ್ರು. ಅರಳು ಅಂದ್ರೆ ಗೊತ್ತಾಯ್ತಲ್ಲ, ಎಲ್ಲ ರಾಡಿ ಮಣ್ಣನ್ನು ಬಡ್ದಿದ್ರು. ಅರೆ, ಇದು ಇಷ್ಟೆಲ್ಲ ಪ್ರವಾಹ ಇಲ್ಲಿ ಬರ್ತದ ಅಂತ ನನಗೆ ಡೌಟು. ಪಕ್ಕದಲ್ಲಿ ಕೇಳಿದೆ ಹಾಲಕ್ಕಿಯವನು, ಎಂತ ಇದು ಇಷ್ಟೆಲ್ಲ ಹೊಳೆ ಬರ್ತಿತ್ತ? ಇಲ್ಲ, ನರಿ ಕಾಟ ಅಂದ. ನನಗೆ ಎಂತ ನರಿ ಕಾಟಕ್ಕೂ ಅರಳಿಗೂ ಏನು ಸಂಬಂಧ? ಕೊನೆಗೆ ಹೇಳ್ದ, ನಾವು ಇಲ್ಲಿ ರಾತ್ರಿ ಮಾಳ ಕಾಯಕ್ಕೆ ಬಂದರೂ ಬೆಳಗ್ಗೆ ಆಗೋದು ಈ ನರಿ ಬಂದು ತಿಂದುಬಿಡ್ತವೆ. ಅದಕ್ಕೇನು ಮಾಡ್ತೀವಿ ಅಂದರೆ, ಆ ಗದ್ದೆಯ ಅರಳನ್ನು ಮಾಡಿ ಕಬ್ಬಿಗೆ ಇದಕ್ಕೆ ಬಡಿದು ಬಿಡ್ತೀವಿ, ಕಬ್ಬಿನ ಹಿಂಡಿಗೆ ಬಡಿತೀವಿ. ನರಿ ಕಬ್ಬು ತಿನ್ಲಿಕ್ಕೆ ಬಂದರೆ ಅದು ಬಾಯಿಗೆ ಮಣ್ಣು ಬೀಳ್ತದೆ ಅಂತ, ಹಾಗಾಗಿ ನರಿ ಬಿಟ್ಟು ಹೋಗ್ತದೆ ಅಂತ. ಅದೊಂದು ತಂತ್ರ ಇತ್ತು. ಈ ಥರ ಎಷ್ಟೋ ಜಾಣ್ಮೆಯ ತಂತ್ರಗಳನ್ನು ಮಾಡಿದರು. ಆದರೆ ಇವತ್ತು ಏಲಕ್ಕಿ ಆಗಲಿ ಕಬ್ಬಾಗಲಿ ಈ ಥರ ಯಾವ ತಂತ್ರಗಳಿಗೂ ಜಗ್ಗದೆ ಕೃಷಿಕರು ಅನೇಕ ಕಡೆ ಸೋತು ಹೋಗಿದ್ದಾರೆ. ಸೋತ ಕೃಷಿಗೆ ಹೊಸ ಶಕ್ತಿ ಕೊಡೋದು ಹೇಗೆ? ಸವಾಲು ನಮ್ಮದಲ್ಲ, ಹೊಸ IFS ಅವ್ರ ಎದುರುಗಡೆ ಇದೆ. ಈಗ ಮುಂದಿರೋ ಪ್ರಶ್ನೆ ಏನಪ್ಪ ಅಂದರೆ, ಒಂದು ಹೆಬ್ಬಲಸಿನ ಮರ ಹಣ್ಣಾದರೆ 15 ದಿವಸ ಮಂಗಗಳು ಆರಾಮಾಗಿರ್ತವೆ. ಒಂದು ಹೆಬ್ಬಲಸಿನ ಮರ ಹಣ್ಣಾದರೆ 15 ದಿವಸ ಇರ್ತಾರೆ. ಒಂದು ನೇರಳೆ ಮರದಲ್ಲಿ ಹಣ್ಣಾದರೆ ಎಷ್ಟು ಪ್ರಾಣಿ ಬರ್ತವೆ? ಇದೆಲ್ಲ ಇವತ್ತು ಅರಣ್ಯ ಪಾಠವಾಗುವ ಹಂತಕ್ಕೆ ನಾವು ಬಂದಿದ್ದೀವಿ. ಹೇಳಬೇಕು ಯಾಕೆ ಅಂತಂದರೆ, ನಮ್ಮ ಅರಣ್ಯ ತರಬೇತಿಗಳಲ್ಲಿ ಈ ಥರದ ನೆಲಮೂಲ ಜ್ಞಾನಗಳನ್ನು ಹೇಳುವ ಪಾಠಗಳು ತೀರಾ ಕಡಿಮೆಯಾಗಿದೆ. ಪ್ಲ್ಯಾಂಟೇಷನ್ ಫಾರೆಸ್ಟ್ರಿಯ ಮೂಲಕ ಬ್ರಿಟಿಷ್ ಕಾಲದ 1890ರ ಆ ದಾಖಲೆಗಳು ಇದನ್ನೆಲ್ಲ ಹೇಳೋದ್ರ ಮೂಲಕ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದರ ಬದಲು ನೆಲಮೂಲದ, ಇಲ್ಲಿ ಯಾವುದೋ ವನವಾಸಿ ಹೇಳ್ತಾನೆ, ಯಾವ್ಯಾವ ಮರ ಏನೇನು ತಿಂತವೆ. ಬೇಸಿಗೆಯಲ್ಲಿ ನೀರು ಇಲ್ಲದೆ ಹೋದಾಗ ನಾವು ಕೆರೆ ಮಾಡೋಕ್ಕೆ ಹೋಗ್ತೀವಿ, ಆನೆಗಳು ಪ್ರಾಣಿಗಳಿಗೆ ನೀರು ಕುಡಿಯೋದಕ್ಕೆ ಅಂತ. ಆದರೆ ಪ್ರಾಣಿಗಳು ಕಲಂ ಮರದ ತೊಗಟೆ ತಿಂದ್ಬಿಡ್ತವೆ, ಕಣಗಲ ಹಣ್ಣು ತಿಂದ್ಬಿಡ್ತವೆ. ಕಾಡಲ್ಲಿ ಕಣಗಲ ಮರ, ಕಲಂ ಮರ ಈ ಥರ ಬೆಳೆಸೋದಕ್ಕೆ ಹೇಗಿದೆ? ಒಂದು ಮರ ಫಲ ಕೊಡೋದಕ್ಕೆ ಎಷ್ಟು ವರ್ಷ ಬೇಕು? ಈ ಥರದ ಯೋಚನೆ ಮಾಡ್ತಾ ಬೇಗ ಬೆಳೆಯೋ ರೀತಿ ಹೇಗೆ ಯೋಚನೆ ಮಾಡಬೇಕು. ಹುಲ್ಲುಗಳು ಕೂಡ ಈ ಕಾಡಿನಲ್ಲಿ ಮುಖ್ಯ. 70ರ ಕಾಲದಲ್ಲಿ ಗ್ರೀನ್ ಡೆಸಾರ್ಟ್ ಅಂತ ಕರೆದಂಥ ಶೋಲಾ ಅರಣ್ಯಗಳನ್ನು ನಾವು ನೆಡತೋಪಿಗೆ ಬಳಸಿಬಿಟ್ವಿ. ನೀಲಗಿರಿ ಹಾಕಿಬಿಟ್ವಿ, ಅಕೇಶಿಯಾ ಹಾಕಿಬಿಟ್ವಿ, ಮತ್ತೊಂದು ಹಾಕಿಬಿಟ್ವಿ. ಈಗ ಪುನಃ ಹುಲ್ಲುಗಾವಲನ್ನು ಕೂಡ ಉಳಿಸ್ಕೊಂಡು ಕೃಷಿಯನ್ನು ಉಳಿಸೋ ರೀತಿ ಹೇಗೆ ಚರ್ಚೆ ಶುರುವಾಗಬೇಕು. ಈಗ ರೈತರು ಜಾಗೃತರಾಗಿದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಹುಲ್ಲುಗಾವಲಲ್ಲಿ ಪ್ಲಾಂಟೇಷನ್ ಮಾಡಲಿಕ್ಕೆ ಬಂದರೆ ತಕ್ಷಣ ಯಾಣದವರೋ ಮತ್ತೊಂದು ಊರವರೋ ಫೋನ್ ಮಾಡ್ತಾರೆ, ಸರ್ ಅವ್ರು ಇಲ್ಲಿ ಅಕೇಶಿಯಾ ನೆಡಲಿಕ್ಕೆ ಬಂದಿದ್ದಾರೆ ಅಂತ. ಜನ ಜಾಗೃತರಾಗಿದ್ದಾರೆ. ಜಾಗೃತ ಜನರ ಜೊತೆಗೆ ಇಲಾಖೆಯೂ ಜಾಗೃತ ಆಗಬೇಕಾಗತ್ತೆ. ಯಾಕೆಂತಂದರೆ ಕಾಲ ಬದಲಾಗಿಬಿಟ್ಟಿದೆ. ಮಾಧವ್ ಗಾಡ್ಗಿಲ್ ಅಂತವರೇ ಇಲಾಖೆಯನ್ನು ಮುಚ್ಚಿ ಅಂತ ಹೇಳುವಷ್ಟರ ಮಟ್ಟಿಗೆ ಅದು ಬದಲಾಗಿದೆ. ಅಂತಂದರೆ ನಮ್ಮ ಕೆಲಸ ಇವತ್ತೇನು ಅಂತಂದರೆ, ಜನಪರವಾಗಿ ಹೇಗೆ ಜನಸಹಭಾಗಿತ್ವವನ್ನು ಹೇಗೆ ಗಟ್ಟಿ ಮಾಡಬೇಕು. 82ರ ರಾಷ್ಟ್ರೀಯ ಅರಣ್ಯ ನೀತಿ ಹೇಳಿತ್ತು ಜನಸಹಭಾಗಿತ್ವದಲ್ಲಿ ಅರಣ್ಯ ಯೋಜನೆ ಅಂತ. ಇವತ್ತಿನ ತಲೆಮಾರಿನ ಅನೇಕ ಹಿರಿಯ ಅಧಿಕಾರಿಗಳಿಗೆ, ಅರಣ್ಯ ಭವನದವರಿಗೆ
ಪಾಪ ಅವರಿಗೆ ಮರ್ತೋಗಿದೆ. ಆ VFC ಅಂತ ಕಾನ್ಸೆಪ್ಟೇ ಮರ್ತೋಗಿದೆ. ಇಂಥ ಹೊತ್ತಿನಲ್ಲಿ ನೆನಪಿಸುವ ರೀತಿ ಹೇಗೆ, ಅವರಿಗೆಲ್ಲ ಒಗ್ಗರಣೆ ಕೊಡೋದು ಹೇಗೆ, ಜನ ಕೃಷಿಕರು ಯೋಚನೆ ಮಾಡಬೇಕು. ಯಾಕೆಂದರೆ ನಾವೆಲ್ಲ ಹೆಚ್ಚು ಸಂದರ್ಭದಲ್ಲಿ ಇದರಲ್ಲೆಲ್ಲ ಕೇಳ್ತೀವಿ, ಮೂಲವಾಗಿ ನಾವು ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತೀವಿ ಅಂತಂದರೆ ನಿಮ್ಮ ಅಜ್ಜನ ಕಾಲದಿಂದ ಬೂದಾಕೆಲ್ಲ ಸಿಗ್ತದೆ, ಮರಾಠೆದು ತಿಗಳರು ಇದು ಎಲ್ಲ ಸಿಗ್ತದೆ. ಅಷ್ಟು ಮೂಲ ಭೂಮಿಯಲ್ಲಿ ಕೃಷಿ ಮಾಡ್ತಾಯಿದ್ದು ಈಗ ಮಾಡಲಿಕ್ಕಾಗದ ಪರಿಸ್ಥಿತಿ ಯಾಕೆ ಬಂತು? ಅದು ಅತಿಕ್ರಮಣ ಕಾರಣ ಅಲ್ಲ, ಆದರೆ ನಮ್ಮ ಮೂಲದಲ್ಲಿ ಏನು ಬದಲಾವಣೆ ಆಗಿದೆ, ಆ ಬದಲಾವಣೆಯನ್ನು ಪರಿಸರದಲ್ಲಿ ಬದುಕಿದ ನಾವು ನಿಂತು ಎದುರುಗಡೆ ಹೇಳಬೇಕು. ಜನ ಮಾತಾಡುವರ ಮಾತ್ರ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಬದಲಾವಣೆ ಆಗ್ತದೆ. ಆ ಕಾಲದಲ್ಲಿ ಏನೂ ಇಲ್ಲದ ಕಾಲದಲ್ಲಿ ಮುಂಬೈದಲ್ಲಿ ಹಂದಿ ಬಗ್ಗೆ ಪ್ರೆಸ್ ನೋಟ್ ಹೊರಡಿಸ್ತಾರೆ ಅಂತಂದರೆ, ನಮ್ಮ ಉತ್ತರ ಕನ್ನಡದ ಬಗ್ಗೆ ಇಲ್ಲಿಯ ಇದ್ರ ಬಗ್ಗೆ ಹೇಳ್ತಾರೆ ಅಂತಂದರೆ ಎಷ್ಟು ಹೋರಾಟಗಳಿತ್ತು ಅಂತ ಯೋಚನೆ ಮಾಡಿ ಆ ಕಾಲದ ಹೋರಾಟದಿಂದ ಪ್ರೇರಣೆ ಪಡೆಯೋಣ. ನಾವು ನಮ್ಮ ನೋವುಗಳಿಗೆ ಲಿಖಿತವಾಗಿ ಹೇಳುವ, ನಮ್ಮ ಸಮಸ್ಯೆಯನ್ನು ಖಚಿತವಾಗಿ, ನಮಗೆ ಪರಿಹಾರ ಕೊಡದೇ ಇದ್ದರೂ ಅದು ಎರಡನೇ ಮಾತು, ನಷ್ಟ ಎಷ್ಟಾಗಿದೆ ಅಂತ ಹೇಳುವ ಅದರ ಏನು ಅಂದಾಜಾಗುವಂತಹ ಕೆಲಸಗಳಾಗಿ ಆ ಪ್ರಾಣಿಗಳಿಗೆ ಇಂತಿಷ್ಟು ಆಹಾರ ಬೇಕು ಅನ್ನೋದನ್ನು ಅರ್ಥ ಮಾಡಿಸುವ ಕೆಲಸ ಆಗಬೇಕು. ಯಾಕೆಂದರೆ ಆನೆ ಮೈಸೂರಿಗೆ ಬಂದಾಗ ಕಾವಾಡಿಗನಿಗೆ ಗೊತ್ತಾಗ್ತದೆ ಎಷ್ಟು ಆನೆ ದಿನಕ್ಕೆ ಆಹಾರ ಬೇಕು ಅಂತ. ಮೈಸೂರು ಅರಮನೆಗೆ ಹೋದಾಗ ಗೊತ್ತಾಗ್ತದೆ. ಹಾಗಾಗಿ ಅಲ್ಲಿಯ ಪಾಠವನ್ನು ಪಡ್ಕೊಂಡ್ರೆ ನಮ್ಮ ಕಾಡಲ್ಲಿದ್ದ ಆನೆಯೂ ಹಾಗೆ ಎಷ್ಟು ಬೇಕು ಅಂತ ಗೊತ್ತಾಗ್ತದೆ. ಇಂತಹ ಪಾಠಗಳಿಂದ ನಾವು ಒಂದಿಷ್ಟು ಬದಲಾವಣೆಗಳನ್ನು ಮಾಡುವ ಕೆಲಸ ಆಗಬೇಕು. ಸಂಘರ್ಷ ಅನ್ನುವ ಪದವನ್ನು ನಾನೇ ಹೇಳಿದ್ದು, ಸಹಬಾಳ್ವೆ ಹೇಗೆ ಅನ್ನೋದನ್ನು ನಾವೆಲ್ಲ ಸೇರಿ ಹುಡುಕೋಣ ಅಂತ ಹೇಳ್ತಾ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಿರಿ. ಈ ಸಂದರ್ಭದಲ್ಲಿ ಒಂದಿಷ್ಟು ವನ್ಯಜೀವಿಗಳ ಕುರಿತು ಹೇಳೋದಕ್ಕೆ ನೀಡಿದ ಅವಕಾಶಕ್ಕಾಗಿ ಸಮಯ ಮಿತಿಯಲ್ಲಿ ಹೇಳಿದ್ದೀನಿ, ಯಾಕೆಂದರೆ ಹೇಳ್ತಾ ಹೋದರೆ ತುಂಬ ವಿಚಾರಗಳಿದೆ. ನೀಡಿದ ಅವಕಾಶಕ್ಕಾಗಿ ಸಂಘಟಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನೆಲಮೂಲದ ಚಿಂತನೆಯಿಂದಲೇ ಯೋಜನೆಗಳೆಲ್ಲ ಸಿದ್ಧ ಆಗಬೇಕು ಹೇಳುವ ಒಂದು ಚರ್ಚೆಯ ಬೀಜವನ್ನು ಬಿತ್ತಿದ್ದೀರಿ. ಅದು ವಿಕಾಸವನ್ನು ಪಡೀಲಿ, ನೆಲದಾಳಕ್ಕೂ ಇಳೀಲಿ, ಆಗಸದ ಎತ್ತರಕ್ಕೂ ಬೆಳೀಲಿ ಅಂತ ಪ್ರಾರ್ಥನೆ.